ಅಂಗಡಿ ಮುಡಿಸಲ್ಲ. ಇನ್ನೊಂದು ನಿಮ್ಮ ಹತ್ರ ಏನು ರೇಟ್ ಇದೆ ಪಾಂಪ್ಲೆಟು ಕೊಟ್ಟಿದ್ದೀವಿ, ನಾವು ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ಟಿದ್ದೀವಿ. ಒಂದೊಂದು ಅಂಗಡಿಗೂ ಪಾಂಪ್ಲೆಟ್ ಇಶ್ಯೂ ಮಾಡಿದ್ದೀವಿ. ಅರ್ಥ ಆಯ್ತಾ? ನೀವೇನಾದರೂ ತೊಂದರೆ ಆದಾಗ ನಾವಿರ್ತೀವಿ, ಅವ್ರ ಜಾಗ ಕೊಡೋದು ಅವರಲ್ಲ, ನಾವು ಪಂಚಾಯತ್. ನಿಮ್ಗೆ ನಾನು ಈಗ ಇಲ್ಲಿ ಇಟ್ಟಿದ್ದೀಯಾ, ನೀವು ತೆಗೀರಿ ಅಂದರೆ ನಮ್ಗೆ ಹೇಳ್ಬೋದು. ಅರ್ಥ ಆಯ್ತಾ? ತೆಗೀರಿ ಅಂತ ಹೇಳಿದಾಗ ನಮ್ಗೆ ತಿಳಿಸಿದ್ರೆ ನಾವು ಬಂದು ನಾವು ಅದನ್ನು ಇದು ಮಾಡ್ತೀವಿ. ಬಟ್ ಬೇರೆ ಎಕ್ಸ್ಟ್ರಾ ವಸೂಲಿ ಮಾಡಿ ಆ ಥರ ಬಂದ ಮಾತ್ರ ಸುಮ್ಮನೆ ಬಂದು ನಮಗೆ ಇಡಿಸ್ತಾ ಇಲ್ಲ ಅಂದರೆ ಇದು ಮಾಡಬಾರ್ದು. ನೀವು ಎಕ್ಸ್ಟ್ರಾ ವಸೂಲಿ ಮಾಡೋವಾಗ ಕೊಡಲ್ಲ ಅಂದಾಗ ಅವರು ಬೇರೆ ರೀತಿ ಮಾತಾಡಿದಾಗ ಬಂದು ನಮ್ಗೆ ತಿಳಿಸಿ. ಅರ್ಥ ಆಯ್ತಾ? ಅದಕ್ಕೇನು ಭಯ ಪಡುವ ಅಗತ್ಯ ಇಲ್ಲ. ನಾವು ಅಧಿಕಾರಿಗಳಿದ್ದೀವಿ, ಅದಕ್ಕೆ ಯಾವುದೇ ರೀತಿ ಭಯ ಪಡೋಂಗಿಲ್ಲ ನೀವು. ಆ ಥರ ಹಾಗೆ ನಮಗೆ ಈಗ ಏನಾಗಿದೆ ಅಂದರೆ ಸುಮ್ಮನೆ ನಾವು ಸಫರ್ ಪಡೋಂಗೆ ಆಗ್ಬಿಟ್ಟಿದೆ. ನೀವು ಯಾರೂ ಒಬ್ಬರು ಮೌಖಿಕಾಗುವ ಹೇಳಲ್ಲ, ರೈಟಿಂಗಲ್ಲೂ ಕೊಡಲ್ಲ, ಯಾವ ಅಂಗಡಿಯವ್ರು ಕೊಡಲ್ಲ. ಎಲ್ಲ ಹೋದ್ಮೇಲೆ ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ನೋಡಿ ಹಿಂಗೆ ವಸೂಲಿ ಮಾಡ್ತಾವ್ರೆ, ಹಿಂಗೆ ಮಾಡ್ತಾವ್ರೆ, ಹಂಗೆ ಮಾಡ್ತಾವ್ರೆ ಅಂತ ತಿಳಿಸ್ತಾರೆ. ಎಲ್ಲ ಆದಮೇಲೆ 2 ದಿನ 3 ದಿನ ಎಲ್ಲೋ ಮಾತಾಡ್ಕೊಳೋದು, ನಿಂತ್ಕೊಳೋದು ರೋಡಲ್ಲಿ. ಅದನ್ನೇ ಆ ರೋಡಲ್ಲಿ ನಿಂತ್ಕೊಂಡು ಮಾತಾಡೋ ಬದಲು ನಮ್ಮ ಹತ್ರ ಬಂದು ಅಧಿಕಾರಿಗಳ ಹತ್ರ ಇಲ್ಲ ಫೋನಲ್ಲೋ ಇಲ್ಲ ಹಾಗೆಲ್ಲ ನಿಮ್ಮ ಕೈಲಿ ಬರೋ ಫೋನಲ್ಲಿ ಮಾತಾಡಿ. ಯಾರು ನಿಮ್ಮ ಫೋನಲ್ಲಿ ಇಲ್ಲ ಬೇರೆ ಫೋನ್ ಮಾಡಿ, ನಿಮ್ಮ ಫೋನ್ ಗೊತ್ತಾಗ್ತದೆ ಅಂದರೆ